ಮಿಸ್ಟರ್ ನರಹರಿರಾವ್, ನಾನು ನಿಮ್ಮ ಹತ್ರ ಹೇಳಿದ ಕೆಲಸನ ಮಾಡ್ತೀರಾ ಅಂತ ಕೇಳ್ತಿಲ್ಲ, ಮಾಡಬೇಕು ಅಂತ ಹೇಳ್ತಿದ್ದೀನಿ. ಆ ಹುಡುಗಿರು ನಮ್ಮ ಕಾಲೇಜಲ್ಲಿ ಓದಬಾರ್ದು ಅಷ್ಟೇ. ನಮ್ಮ ಕಾಲೇಜಲ್ಲಿ ಸದ್ಯಕ್ಕೆ ಈ ಹುಡುಗಿಗೆ ಸೀಟಿಲ್ಲ. ಈಗಲಾದರೂ ಮುಂದಿನ ಬಸ್ಗೆ ದಾರಿ ನೋಡ್ತಿರೋ ಅಥವಾ ಇನ್ನೂ ಇಲ್ಲೇ ಅವಮಾನ ಪಡ್ತಿರೋ? ಹಲೋ ಮೇಡಮ್, ಇವರಿಬ್ರು ಹಳ್ಳಿಯಿಂದ ಬಂದಿದ್ದಾರೆ. ಈ ಊರಿನಲ್ಲಿ ಇವ್ರಿಗೆ ಪರಿಚಯದವರು ಅಂತ ಯಾರೂ ಇಲ್ಲ. ಸೊ ಪ್ಲೀಸ್ ಇವತ್ತು ಒಂದು ರಾತ್ರಿ ನಿಮ್ಮ ಹಾಸ್ಟೆಲ್ನಲ್ಲಿ ಉಳ್ಕೊಳ್ಳೋದಕ್ಕೆ ಇವ್ರಿಗೆ ಅವಕಾಶ ಮಾಡಿಕೊಡಿ ಪ್ಲೀಸ್ ಮೇಡಮ್. ಹಾಂ, ಹೊಸ ಅಡ್ಮಿಷನ್ ಅನಿಸುತ್ತೆ. ಎಲ್ಲಮ್ಮ ಲೆಟ್ರ್ ಕೊಡಿ. ಇದೇನಿದು, ಲೆಟ್ರ್ ಕೇಳಿದ್ರೆ ಮೇಡಮ್ ಮುಖ ನೋಡ್ತಾ ಇದ್ದೀರಾ? ಹಾಸ್ಟೆಲ್ಗೆ ಅಂತ ಲೆಟ್ರ್ ಬರ್ಸ್ಕೊಂಡು ಬಂದಿಲ್ವಾ? ಹೋಗ್ಲಿ, ಅಡ್ಮಿಷನ್ ರೆಸಿಪ್ಟ್ ಕೊಡಿ. ಸಾರಿ ಮೇಡಮ್, ಅವ್ರ ಅಡ್ಮಿಷನ್ ಇನ್ನೂ ಆಗಿಲ್ಲ. ಇದೇನು ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಅಡ್ಮಿಷನ್ ಆಗದೆ ಹಾಸ್ಟೆಲಲ್ಲಿ ಹೇಗೆ ಇಟ್ಕೊಳಕ್ಕೆ ಸಾಧ್ಯ? ಪ್ಲೀಸ್ ಮೇಡಮ್, ಹೆಣ್ಮಕ್ಳು. ನಾನು ಇಲ್ಲೇ ಸ್ಟಾಫ್ ಕ್ವಾರ್ಟರ್ಸ್ನಲ್ಲಿ ಶೇರಿಂಗ್ನಲ್ಲಿದ್ದೀನಿ. ನಿಮಗೆ ಗೊತ್ತಲ್ವಾ ಮೇಡಮ್, ಅಲ್ಲೂ ಜಾಗ ಇಲ್ಲ. ಇವತ್ತು ಒಂದು ರಾತ್ರಿ ಮೇಡಮ್, ಇವತ್ತು ಒಂದು ರಾತ್ರಿ ಅವ್ರಿಗೆ ನಿಮ್ಮ ಹಾಸ್ಟೆಲಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಹಾಸ್ಟೆಲ್ ರೂಲ್ಸ್ ಎಲ್ಲ ನಿಮ್ಗೆ ಗೊತ್ತಿರೋದೇ ಅಲ್ವಾ ಮೇಡಮ್? ಹೀಗೆಲ್ಲ ಯಾರನ್ನೂ ಅಲೋ ಮಾಡೋ ಹಾಗಿಲ್ಲ. ಆದರೆ ನೀವು ಹೇಳಿದಿರಿ ಅಂತ ಒಂದೇ ಕಾರಣಕ್ಕೆ ಅಲೋ ಮಾಡ್ತೀನಿ. ಅದು ಹಳ್ಳಿಯಿಂದ ಬೇರೆ ಬಂದಿದ್ದಾರೆ ಅಂತ ಹೇಳ್ತಿದ್ದೀರಿ. ಸರಿ ಇರಲಿ, ಆದರೆ ಇವತ್ತು ಒಂದು ದಿವಸ ಮಾತ್ರ ನೆನಪಿರಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕಮಲಿ, ನಿಂಗೆ ಹಾಸ್ಟೆಲ್ನಲ್ಲಿ ನಿಮ್ಮ ರೂಮ್ ತೋರಿಸ್ತಾರೆ. ಇವತ್ತು ನೀವು ಅಲ್ಲೇ ರೆಸ್ಟ್ ಮಾಡಿ, ನಾಳೆ ಬೆಳಿಗ್ಗೆ ಮೀಟ್ ಮಾಡೋಣ. ಬನ್ನಿ. ಹಲೋ, ಎಲ್ಲಿದೆಯಾ ರಿಷಿ? ಅದಕ್ಕೆ ನಾನೊಂಚೂರು ಹೊರಗಡೆ ಇದ್ದೀನಿ. ಅತ್ತೆ ಈಗಾಗಲೇ 3-4 ಸತಿ ಕೇಳಿದ್ರು ನೀ ಎಲ್ಲಿದ್ಯಾ ಅಂತ. ಅವ್ರಿಗೇನು ಹೇಳಿ? ಅದಕ್ಕೆ ನಾನೊಬ್ಬರನ್ನ ಹುಡುಕ್ತಾ ಇದ್ದೀನಿ. ಬೆಳಗ್ಗೆಯಿಂದ ಊರೆಲ್ಲ ಸುತ್ತಾಡಿದೆ, ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ನಾನು ಅವ್ರನ್ನ ಮೀಟ್ ಆಗಲೇಬೇಕು. ಬೆಳಗ್ಗೆಯಿಂದ ಹುಡುಕಿದ್ರು ಸಿಕ್ಕಿಲ್ವಾ? ಯಾರನ್ನ ಹುಡುಕ್ತಾ ಇದೆಯಾ ರಿಷಿ? ನೋಡ್ ರಿಷಿ, ನೀ ಯಾರನ್ನ ಹುಡುಕ್ತಿದ್ಯಾ, ಎಲ್ಲಿದ್ಯಾ ನನಗೇನು ಗೊತ್ತಿಲ್ಲ. ಆದರೆ ನಿಂಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಒಂದು ಅಂದಾಜು ಮಾಡ್ಬೋದಲ್ವಾ? ಸುಮ್ಮನೆ ಎಲ್ಲೆಲ್ಲೋ ಸುತ್ತಿ ಟೈಮ್ ವೇಸ್ಟ್ ಯಾಕೆ ಮಾಡ್ಕೋತೀಯಾ? ಮತ್ತೆ ಇಲ್ಲೆಲ್ಲರೂ ನಿಂಗೋಸ್ಕರ ಕಾಯ್ತಾರೆ. ಬೇಗ ಬಾ. ಹಾಂ ಸರಿ ಅದಕ್ಕೆ. ಸರಿ. ಈಗ ಅವ್ರು ಎಲ್ಲಿರ್ಬೋದು? ನಾನು ಅಂದ್ಕೊಂಡಾಗೆ ಅವ್ರ ಕಾಲೇಜ್ಗೆ ಹೋಗಿದ್ರೆ, ಅಥವಾ ನಾನು ಕಾಲೇಜಿಂದ ಹೊರಗಡೆ ಬಂದಮೇಲೆ ಅಡ್ಮಿಷನ್ ಆಗಿರ್ಬೋದಾ? ಅರೆ ಇವರಿಬ್ರು ಕಾಲೇಜಿಗೆ ಕಾಲಿಡಬಾರ್ದು ಅಂತ ನಮ್ಮ ಅನಿಕಾ ಹೇಳಿದ್ಲು. ಈಗ ಹಾಯಾಗಿ ಹಾಸ್ಟೆಲ್ಗೆ ಬಂದರಲ್ಲೇ ಎಷ್ಟು ಧೈರ್ಯ ಇರಬೇಕು ಈ ಹಳ್ಳಿ ಗುಗ್ಗುಗಳಿಗೆ. ಧೈರ್ಯ ಅಲ್ಲ ಕಣೆ, ವಿಧಿ. ಅವ್ರ ಮುಖಗಳು ನೋಡಿದ್ರೆ ಗೊತ್ತಾಗಲ್ವಾ? ಎಲ್ಲೆಲ್ಲೋ ಹಲ್ದಾಡಿ ಕೊನೆಗೆ ಹುಲಿ ಬೋನ್ಗೆ ಬಂದು ಸಿಕ್ಕಾಕೊಂಡವೆ. ಹಾಗಾದ್ರೆ ಹುಲಿಗಳು ಏನೇನು ಕೆಲಸ ಮಾಡ್ತೇವೆ ಅಂತ ಸ್ವಲ್ಪ ಡೆಮೋ ತೋರ್ಸಂಡ್ವಾ? ಇವ್ರಗಳ ತಲೆ ಗೊಬ್ಬರ ಇದೆ ಅಂತ ಇವ್ರ ಜಡೆ ನೋಡೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ನೋಡು. ಏ ಗರ್ಲ್ಸ್, ಲೆಟ್ಸ್ ಹ್ಯಾವ್ ಸಮ್ ಫನ್. ಹಶು ಆಗ್ತಿದ್ಯಾ? ಅಯ್ಯೋ ಪಾಪ.
ಕೆಣೆದು ನೀನು ತಿನ್ನು, ನಿನ್ ಕೆಣೆದು ಅವಳು ತಿಂತಾಳೆ. ಇದೇ ಇವತ್ತಿಂದ ಉಂಟ, ಅರ್ಥ ಆಯ್ತಾ? ಎಲ್ರು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಡೀರಿ ಒಳಗೆ. ಕಮಲಿ, ನಿಂಗೆ ಏನಮ್ಮ ಇನ್ನೂ ರೂಮ್ಗೆ ಹೋಗ್ಲಿಲ್ವಾ? ಅಯ್ಯೋ, ಬನ್ನಿ ನನ್ನ ಜೊತೆ ಬನ್ನಿ. ಊರಾಗ ಯಾರು ದಿಕ್ಕಿಲ್ಲ, ಗತಿ ಇಲ್ಲ, ನೆಮ್ಮದಿಯಾಗಿ ಒಂದು ಹೊತ್ತು ಊಟ ಇಲ್ಲ. ನನ್ನಿಂದ ಆಗಕ್ಕಿಲ್ಲ. ಹೊಟ್ಟೆಗೆ ಬಿಸಿ ಕೈ ಸುಯ್ದಂಗೆ ಆಯ್ತೈತೆ. ಅದೇ ನಮ್ಮೂರಾಗಿದ್ರೆ ಯಾರ ಮನೆಯಾಗಾದ್ರೂ ಕರೆದು ಒಂದು ಹೊತ್ತು ಊಟ ಹಾಕಿರೋರು. ಆದರೆ ಇಲ್ಲಿ ಒಂದು ತನ್ನಕ್ಕೂ ಏಟ್ ಅವಮಾನ ಪಡ್ಬೇಕಾಗಿ ಬರ್ತೈತೆ. ನನ್ನಿಂದ ಆಗಕ್ಕಿಲ್ಲ. ಕೆಂಪಣ್ಣ, ಅವ್ವ, ನಿನ್ನ ಅಜ್ಜಯ್ಯ ಎಲ್ಲರೂ ಗೆಪ್ತಿಗೆ ಬರ್ತವ್ರೆ. ನಡಿ, ನಮ್ಮೂರೇ ಸಂದ. ನನಗೆ ಓದುಗಿದು ಎಲ್ಲ ಏನು ಬೇಕಾಗಿಲ್ಲ. ಬಾ, ನಮ್ಮೂರಿಗೆ ವಾಪಸ್ ಹೊಂಟೋಗಮ್ಮ. ನಿಂಗೆ ಹುಚ್ಚಿಡ್ದೈತೇನೆ ನಿಂಗೆ? ಕೋಪದಾಗೆ ಏನೇನೋ ಮಾತಾಡ್ಬೇಡ. ಇಲ್ಲಿ ಇಡೀ ಊರನ್ನೇ ಎದ್ರಾಕೊಂಡು ಬದುಕ್ಬೋದು. ಆದ್ರೆ ನಮ್ಮೂರ್ಗೆ ಹೋದ್ರೆ ನಮ್ಮ ಅವಂದಿರನ್ನ ಎದ್ರಾಕೊಂಡಿರೋದು ಕಾಯ್ತದೇನೆ. ಇಷ್ಟೊತ್ತಾಗ್ಲೇ ನಮ್ ಯಾಕೆ ಸ್ಯಾನೆ ಕೋಪದಾಗಿರ್ತಾರೆ. ಊರಾಗ ಇನ್ನ ಕೆಲವರು ನಾವು ವಾಪಸ್ ಹೋಗೋದನ್ನೇ ಕಾಯ್ತಿರ್ತಾರೆ. ನಮ್ಮ ಕೈ ಏನು ಕಿಸಿಯಕ್ಕಾಗಿಲ್ಲ ಅಂತ ಕೈ ತಟ್ಕೊಂಡು ಆಡ್ಕೋತಾರೆ. ಇದು ನಮಗ್ ಮಾತ್ರ ಅಲ್ಲ ಕಣೆ, ನಮ್ಮ ಬೆಳೆಸ್ದವ್ರಿಗೂ ಅವಮಾನನೇಯ. ನಿಂಗಿ, ನಾವ್ ವಾಪಸ್ ಹೊಂಟೋದ್ರೆ ನಮ್ಮ ಊರ್ನಾಗ ಇನ್ಯಾವ ಹುಡುಗಿರು ಬೆಂಗ್ಳೂರ್ಗೆ ಹೋಗಿ ಓದ್ತೀವಿ ಅನ್ನೋ ಕನ್ಸೇ ಕಾಣಕ್ಕಿಲ್ಲ. ಜೀವನದಾಗ ಏನಾದ್ರು ಪಡ್ಕೋಬೇಕು ಅಂದ್ರೆ ಇನ್ನೊಂದು ಏನಾರು ಕಳ್ಕೋಬೇಕು ಅಂತ ಮೇಸ್ಟ್ ಹೇಳಿರ್ಲಿಲ್ವೇನೆ? ಈಗ ನಾವ್ ಎಲ್ಲನೂ ಕಳ್ಕೊಂಡಿವಿ. ಪಡ್ಕೊಳ್ದೇನೆ ಹೊಂಟೋಗಮ್ಮ ಅಂತ್ಯಾ? ನೋಡು, ಈಗೊಂದು ರೂಮ್ ಸಿಕ್ಕೈತೆ, ಮಂಚ ಅದೇ. ಚಂದಾಗಿ ನಿದ್ದೆ ಮಾಡಿ ಒತ್ತಾರನೆ ಎದ್ದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳಮ್ಮ. ಆಮ್ಯಾಕೆ ನಮಗೆ ಯಾರು ಏನು ಮಾಡೋಕ್ಕಾಗಿಲ್ಲ. ಸರಿ ಕಮ್ಲಿ, ಆದ್ರೆ ನಂಗೆ ಸ್ಯಾನೆ ಹೊಟ್ಟೆ ಹಸಿತೈತೆ, ತಡ್ಕೊಳಕ್ ಆಗಕ್ಕಿಲ್ಲ. ನಾಳೆನಾರ ಊಟ ಸಿಗ್ತೈತೆ ತಾನೆ? ಸಿಗ್ತೈತೆ ನಿಂಗೆ, ಅಂದ್ಕೊಳಕ್ಕೆ ಆಗ್ತೈತೆ. ಮೈ ಬೇಬಿ ಶುಡ್ ಆಲ್ವೇಸ್ ಬಿ ಹ್ಯಾಪಿ. ನೋಡಿದ್ಯಾ ಆ ಹಳ್ಳಿ ಗುಗ್ಗುನ ಹೇಗೆ ಕಾಲೇಜಿಂದ ಆಚೆ ಕಳಿಸ್ತೆ ಅಂತ? ಇನ್ಮುಂದೆ ಅವಳಿಂದ ನಿನಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಮಾಮ್. ಓಕೆ, ಗೆಟ್ ರೆಡಿ ಫಾಸ್ಟ್. ಶೋರ್. ಬೇಬಿ, ಏನಾಯ್ತು? ಅವರಿಬ್ರು ಕಾಲೇಜಿಂದ ಹೋಗಿ ಹಾಸ್ಟೆಲ್ ಅಲ್ಲಿ ಇದ್ದಾರಂತೆ. ನನ್ನ ನೆಮ್ಮದಿ ಹಾಳು ಮಾಡಿ ಅವಳು ಆರಾಮಾಗಿರ್ತಾಳ? ನೋ, ನೋ ಚಾನ್ಸ್. ಡೂ ಸಮಥಿಂಗ್ ಅಬೌಟ್ ದಿಸ್ ಮಾಮ್. ಏನಾದ್ರೂ ಮಾಡಿ. ಚಿಲ್ ಬೇಬಿ, ಯಾಕೆ ಟೆನ್ಷನ್ ಮಾಡ್ಕೋತೀಯ ಅನಿಕಾ? ಊರ್ಮಿ, ಯಾವುದಾದ್ರೂ ಒಂದು ಕೆಲಸ ಕೈ ಹಾಕಿದ್ರೆ ಅದನ್ನು ಪೂರ್ತಿಯಾಗಿ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದರೆ ಅದು ನಮ್ಮನ್ನು ಮುಗಿಸುತ್ತೆ. ಅವಳನ್ನು ಕಾಲೇಜಿಂದ ಆಚೆ ಕಳಿಸೋದು ಅಂದರೆ ಅದರ ಅರ್ಥ ಊರಿಂದಾನೇ ಆಚೆ ಓಡಿಸೋದು ಅಂತ. ವಾರ್ಡನ್ಗೆ ಒಂದು ಫೋನ್ ಮಾಡಿ ಹೇಳು, ಹಾಸ್ಟೆಲ್ನಲ್ಲಿ ಅವರಿಗೆ ಜಾಗ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಬಿಸಿ ಮುಟ್ಟಿಸು. ಸಿಂಪಲ್. ಕೂಲ್ ಬೇಬಿ, ಕೂಲ್. ಎದೋಳ್ರಿ ಮೇಲೆ. ಏನ್ ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ತಾ ಇದ್ದೀರಾ? ಎದೋಳಮ್ಮ ಮೇಲೆ. ಚೆನ್ನಾಗಿ ಮಲಗಿದ್ದೀರಾ? ಎದೋಳ್ರಿ ಮೇಲೆ. ಎದೋಳ್ರಿ. ಅಮ್ಮ ತಾಯಿ ಅಂದ್ರ ನನಗನ್ಸಿತ್ತು ನೀವು ಬಂದಾಗೆ ನಿಮ್ಮ ಸಮಸ್ಯೆಗಳನ್ನ ಹೊತ್ಕೊಂಡು ಬಂದಿದ್ದೀರಾ ಅಂತ. ಎದೋಳ್ರಿ,
ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇರಿ ಹೊರಗಡೆಗೆ. ಏನಾಯ್ತು ಮೇಡಮ್? ಏನಾಯ್ತಾ? ನಿಮ್ಮಿಂದಾಗಿ ನನ್ನ ಕೆಲಸ ಹೋಗುವಂತ ಪರಿಸ್ಥಿತಿ ಬಂದಿದೆ. ನಡೀರಿ ನಡೀರಿ, ಹೋಗ್ತಾ ಇರಿ. ಎತ್ಕೊಳ್ರಿ ಲಗೇಜ್. ಇನ್ನು ಕೂತಿರೋದು ನೋಡು. ಎದ್ದು ಬನ್ರಿ. ಏ ಮುದ್ಕ, ಕನ್ಸಲ್ಲೇ ನನ್ನ ನೋಡಿ ಹೆದರ್ಕೊಂಡಿರೋ ಹಾಗಿದೆ. ಹೌದಾ? ರಿಯಾಲಿಟಿನ ಫೇಸ್ ಮಾಡೋ ಯೋಗ್ಯತೆ, ಧೈರ್ಯ ಎರಡೂ ಇಲ್ಲ ನಿನಗೆ. ನನ್ನನ್ನು ನೋಡು. ನೀನು ನನ್ನ ನೋಡಿದಾಗ ನಿನ್ನ ಕಣ್ಣಲ್ಲಿ ಹುಟ್ಟೋ ಭಯ ನನಗೊಂಥರ ಸಮಾಧಾನ ಕೊಡುತ್ತೆ. ಸ್ವಂತ ಅಣ್ಣನ್ನೇ ತಂಗಿ ಈ ರೀತಿ ನಡ್ಸ್ಕೊತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಏನು ಪ್ರಯೋಜನ ಇಲ್ಲ. ಯಾಕೆ ಅಂದರೆ ನೀನು ಯಾವತ್ತೂ ನನ್ನ ಅಣ್ಣನ ಥರ ನಡ್ಕೊಳ್ಳೇ ಇಲ್ವಲ್ಲ. ನೀನು ಮದುವೆ ಆಗಿ ಬಂದಾಗಿನಿಂದ ನಿನಗೆ ಹಣದ ಮೇಲಿದ್ದಷ್ಟು ಗಮನ ಈ ತಂಗಿ ಮೇಲೆ ಇರಲಿಲ್ವಲ್ಲ. ನಾನೇನು ಮಾಡ್ತಾ ಇದ್ದೀನಿ ಅಂತ ನೀನು ಯಾವಾಗಲಾದರೂ ಯೋಚನೆ ಮಾಡಿದ್ಯಾ? ಆಗ ನನ್ನ ಮನಸ್ಸಲ್ಲಿ ದ್ವೇಷ ಇದ್ದರೂ ನಿನ್ನ ಕೈಯಲ್ಲಿ ಬಲ ಇತ್ತು, ಅಧಿಕಾರ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಲ್ಲು ಕಚ್ಕೊಂಡು ಅಣ್ಣ ಅಂತಿದ್ದೆ. ಆದ್ರೆ ಈಗ ಬೇರೆಯವ್ರ ಸಹಾಯ ಇಲ್ಲದೆ ನೀನೇನೂ ಮಾಡೋದಕ್ಕಾಗಲ್ಲ. ಓ, ಏನು ಅಲ್ಲಿ ನೋಡ್ತಾ ಇದೆಯಾ? ನಿನ್ನ ಹೆಂಡತಿ ಅನ್ನಪೂರ್ಣ ಬರ್ತಾಳೆ ಅಂತನಾ? ಹೌದಲ್ವಾ? ಕಷ್ಟ ಬಂದಾಗ ಹೆಂಡತಿನೇ ನೆನಪಾಗೋದು. ಅನ್ನಪೂರ್ಣ ಅಂತೆ, ಅನ್ನಪೂರ್ಣ. ಮೈ ದಿನ ಪೂರ್ತಿ ದೇವ್ರ ಮುಂದೆ ಕೂತು ನಾನು ಕೂತು ಬರ್ತಾಳೆ, ಬಂದೆ ಬರ್ತಾಳೆ ಅಂತ ಬೇಡ್ಕೊತಿದ್ದಾಳಲ್ಲ, ಆದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಅವಳಿಗೆ ಗೊತ್ತಿಲ್ಲ. ನಿನಗೆ ಮೈ ಕೈ ಕೆಲಸ ಮಾಡಲ್ಲ, ನಿನ್ನ ಹೆಂಡತಿಗೆ ಬುದ್ಧಿನೇ ಕೆಲಸ ಮಾಡಲ್ಲ. ಲಗೇಜ್ ತಗೊಂಡು ಹೋಗ್ತಾ ಇರಿ. ಮೇಡಮ್, ಇವತ್ತೊಂದು ರಾತ್ರಿ ಉಳ್ಕೊಳಕ್ ಜಾಗ ಕೊಡಿ. ಒತ್ತಾರೆ ನಾವೇ ಹೊಂಟೋಯ್ತೀವಿ. ಪ್ಲೀಸ್ ಮೇಡಮ್. ತುಂಬಾ ಶಾಂತವಾಗಿ ಹೇಳ್ತಾ ಇದ್ದೀನಿ, ಹೊಟ್ಟೋಗಿ ಇಲ್ಲಿಂದ. ದಯವಿಟ್ಟು ಆಗ ಅನ್ಬೇಡಿ ಮೇಡಮ್, ನಮ್ಗೆ ಇಲ್ಲಿ ಯಾರು ಗೊತ್ತಿಲ್ಲ. ನಿಮಗ್ ಯಾರು ಗೊತ್ತಿಲ್ಲ? ತುಂಬಾ ದೊಡ್ಡ ಜಾಗಕ್ಕೆ ಕೈ ಇಟ್ಟಿರೋ ಹಾಗಿದೆ ನೀವಿಬ್ರು. ಸ್ವಲ್ಪ ಹುಷಾರು ಕಣಮ್ಮ. ಮೇಡಮ್, ಇಟ್ಟೊತ್ನಾಗ ಹೋಗಿ ಅಂದ್ರೆ ನಾವು ಎಲ್ಲಿ ಹೋಗೋದು? ಹಾಸ್ಟೆಲ್ ಬಿಟ್ಟು ಬೇರೆ ಯಾವ ಜಾಗನೂ ಗೊತ್ತಿಲ್ಲ. ಪ್ಲೀಸ್ ಸೇರ್ಸ್ಕೊಳ್ಳಿ ಮೇಡಮ್. ನಡೀರಮ್ಮ, ನಡೀತಾ ಇರಿ. ಏನೋ ಸಾಧನಾ ಮೇಡಮ್ ಹೇಳಿದಾರೆ ಅಂತ ನಿಮ್ಮಿಬ್ಬರನ್ನ ನಾನು ಇಲ್ಲಿರ್ಸ್ಕೊಂಡೆ. ಹೋಗ್ತಾ ಇರಿ. ಸೆಕ್ಯೂರಿಟಿ ಕಳ್ಸಪ್ಪ ಇವರಿಬ್ಬರನ್ನ. ಹೋಗ್ತಾ ಇರಮ್ಮ, ಹೋಗ್ತಾ ಇರಿ. ಅರೆ, ಮುದ್ಕೊಂಡು ಕೋಪ ಬರ್ತಿದ್ಯಾ? ಬರ್ಲಿ ಬರ್ಲಿ. ನೀನಿನ್ನೂ ಒದ್ದಾಡ್ಬೇಕು, ಕಷ್ಟ ಅನುಭವಿಸ್ತಾ ನರಳಾಡ್ಬೇಕು. ನನ್ನ ಮಗಳು ಊರ್ಮಿಳನ್ನ ನಿನ್ನ ಮಗನ ಜೊತೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರಿಬ್ಬರು ಚಿಕ್ಕವರಿದ್ದಾಗಲೇ ಮಾತುಕತೆ ಆಗಿತ್ತು ತಾನೆ. ಆದ್ರೆ ನಿನ್ನ ಮಗ ಯಾವಳನ್ನ ಲವ್ ಮಾಡ್ಕೊಂಡು ಬಂದ ಅಂತ ಅವಳನ್ನೇ ಸೊಸೆ ಅಂತ ಒಪ್ಕೋತೀರಾ? ಅವತ್ತು ಕೊಟ್ಟು ಮಾತಿಗೆ ತಪ್ಪಿದ್ದಕ್ಕೆ ಇವತ್ತು ನೀನು ಬಾಯಿ ಬಡ್ಕೊಳಕ್ಕೂ ಆಗದೆ ಇರೋ ಪರಿಸ್ಥಿತಿಗೆ ತಂದಿರೋದು ನಾನೇ. ಇನ್ನು ನಿನಗೆ ಈ ಸ್ಥಿತಿ ಅಂದ್ರೆ ನಿನ್ನ ಸೊಸೆ ಮತ್ತು ನಿನ್ನ ಮೊಮ್ಮಗಳನ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಅವ್ರನ್ನ ಹುಡುಕಿ ಸಾಯಿಸೋದಕ್ಕೆ ಎಲ್ಲ ದಿಕ್ಕಲ್ಲೂ ನನ್ನ ಆಳುಗಳು ಸುತ್ತಾಡ್ತಾ ಇದ್ದಾರೆ. ಇಷ್ಟು ವರ್ಷ ಆದರೂ ಅವಳ ಕಡೆಯಿಂದ ಒಂದು ಸಣ್ಣ ಸುಳುವು ಸಿಕ್ಕಿಲ್ಲ ಅಂದಮೇಲೆ ಅವಳು ವಾಪಸ್ ಬರ್ತಾಳೆ ಅಂತ ನಂಬ್ಕೊಂಡಿರೋದು
ನೀನು ಮತ್ತೆ ಸರಿ ಹೋಗ್ತೀಯ ಅಂತ ನಂಬ್ಕೊಂಡಿರೋ ಅಷ್ಟೇ ದಡ್ಡತನ. ಓ ದೇವರು, ಇದಕ್ಕೆಲ್ಲ ನಿನಗೆ ದೇವರೇ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಿದ್ಯಾ? ಏ ಮುದುಕ, ನಿನಗೂ ಆ ದೇವ್ರಿಗೂ ಅಷ್ಟೇನು ವ್ಯತ್ಯಾಸ ಇಲ್ಲ ಬಿಡು. ನಿನ್ನನ್ನ ಈ ಸ್ಥಿತಿಗೆ ತಂದಾಗ ರಾತ್ರೋರಾತ್ರಿ ನಿನ್ನ ಸೊಸೆ ಮೊಮ್ಮಗಳನ್ನ ಊರು ಬಿಟ್ಟು ಓಡಿಸಿದಾಗ ಏನೂ ಮಾಡದೇ ಇರೋ ದೇವರು ಈಗೇನೋ ಮಾಡ್ತಾನೆ. ಎಂಥ ವಿಪರ್ಯಾಸ ನೋಡ್ದ್ಯಾ? ನಿನ್ನ ಹೆಂಡತಿಗೋ ಮಗನಿಗೂ ಯಾವ ವಿಷಯನೂ ಗೊತ್ತಿಲ್ಲ. ಎಲ್ಲ ವಿಷಯ ಗೊತ್ತಿರೋ ನಿನಗೆ ಏನೂ ಮಾಡೋದಕ್ಕಾಗಲ್ಲ. ಒಂದು ವೇಳೆ ನಿನ್ನ ನಂಬಿಕೆ ಇಲ್ಲ ನಿಜ ಆಗಿ ನೀನು ಕೈ ಮುಗಿತಿರೋ ದೇವರಿಂದ ನಿನ್ನ ಕೈಕಾಲು ಸರಿ ಹೋಗಿ ನಿನ್ನ ಸೊಸೆ ಮತ್ತೆ ನಿನ್ನ ಮೊಮ್ಮಗಳೇನಾದರೂ ವಾಪಸ್ ಬಂದರೆ ನಾನು ಮಾತ್ರ ಅವ್ರನ್ನ ಜೀವ ಸಹಿತ ಉಳಿಸೋದಿಲ್ಲ. ಮಾಮ್, ಇಟ್ಸ್ ಗೆಟಿಂಗ್ ಲೇಟ್, ಬೇಗ ಬನ್ನಿ. ಬಾಯ್ ಬಾಯ್ ಬ್ರದರ್. ಏನಮ್ಮ ನೋಡೋಕೆ ಬೇರೆ ಊರ ಥರ ಕಾಣ್ತೀರಾ? ಇಲ್ಲೇನು ಮಾಡ್ತಾ ಇದ್ದೀರಾ? ನಿಮಗೆ ರಾತ್ರಿ ಮಲ್ಕೊಳ್ಳೋಕ್ಕೆ ಜಾಗ, ಊಟ ಕೊಡಿಸ್ತೀವಿ, ನಮ್ಮ ಜೊತೆ ಬರ್ತೀರಾ? ಊಟ ಕೊಡಿಸ್ತೀರಾ? ನಿಂಗೆ ಯಾಕೆ ಕಮ್ಲಿ, ಈಗಾಗಲೇ ಸ್ಯಾನೆ ಹೊಟ್ಟೆ ಹಸಿತೈತೆ, ಇರೋಕ್ಕೂ ಜಾಗ ಇಲ್ಲ. ಅವ್ರು ಎಳ್ಳು ಕೊಡಿಸ್ತೀವಿ ಅಂತಾರೆ, ಅವ್ರ ಜೊತೆಗೆ ಹೋಗೋಣ ಬಾ. ನಿಂಗೆ ಏನಾಗೈತೆ? ನಿಂಗೆ ನಮ್ಮೂರ್ನಾಗೆ ಯಾರು ಕರೆದ್ರೆ ಹೋಗ್ಬೇಡಿ, ಏನಾರ ಕೊಟ್ಟರೆ ತಿನ್ಬೇಡಿ ಅಂತ ಅವ್ವ ಹೇಳ್ತಿರ್ಲಿಲ್ವಾ? ಇನ್ನು ಗೊತ್ತು ಗುರಿ ಇಲ್ದಿರೋ ಜೊತೆ ಹೆಂಗೆ ಹೋಗೋದು? ಸುಮ್ಮನೆ ನಡಿ. ಏನೇ ಕಮ್ಲಿ, ನಮ್ಮ ಕಬಡ್ಡಿ ಕ್ಯಾಪ್ಟನ್ ಆಡೋ ಮಾತಾ ಇದು. ಕಬಡ್ಡಿನಾಗೆ 8 ಜನಕ್ಕೆ ಮಣ್ಣು ಮುಗಿಸಿಲ್ಲ, ಅದರಲ್ಲೂ ಇವರಿಬ್ರು ಏನಾದರೂ ಚೇಷ್ಟೆ ಮಾಡಿದ್ರೆ ಗುರಿ ಇಟ್ಟು ಕಾಲಾಗಿ ಹೋದ್ರೆ ಅಮಿಕೊಂಡು ಓಡೈತವೆ. ಏನಂತೀಯ ಕಮ್ಲಿ? ಸಾನೆ ಹಸ್ವೈತೈತೆ ಕಣಿ. ಹೂವನ್ನೇ ಕಮ್ಲಿ. ಸರಿ ಆಯಿತು, ಬಾ ಹೋಗುಮ. ಅಣ್ಣ, ನಾವು ಬರ್ತೀವಿ. ಸರಿ ಬರವಾ. ರಿಷಿ. ಹಾಂ ಅಮ್ಮ. ವೇರ್ ಆರ್ ಯು? ಇವತ್ತು ಪಾರ್ಟಿ ಇದೆ, ನೀನೆಲ್ಲೂ ಹೋಗಬಾರ್ದು ಅಂತ ಹೇಳಿರ್ಲಿಲ್ವಾ? ಅಮ್ಮ ಪ್ಲೀಸ್, ನನಗೆ ಈ ಪಾರ್ಟಿ ಗೀಟಿ ಎಲ್ಲ ಸೆಟ್ ಆಗಲ್ಲ ಅಂತ ನಿಮಗೆ ಗೊತ್ತು ತಾನೆ, ಯಾಕೆ ಒತ್ತಾಯ ಮಾಡ್ತಿದ್ದೀರಾ? ನಿಮ್ಮಮ್ಮ ಕರೆಯೋದು. ನಿಮ್ಮಮ್ಮ ಕರೆಯೋದು ನಿನಗೆ ಒತ್ತಾಯ ಅನ್ನಿಸ್ತಾ ಇದೆಯಾ ರಿಷಿ? ಅಮ್ಮ ಅರ್ಥ ಮಾಡ್ಕೊಳ್ಳಿ, ನಾನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ. ನನ್ನ ಹತ್ರ ವಾಯ್ಸ್ ರೈಸ್ ಮಾಡಬೇಡ ರಿಷಿ. ನನಗದು ಇಷ್ಟ ಆಗಲ್ಲ ಅಂತ ನಿನಗೆ ಗೊತ್ತು ತಾನೆ? ಅಮ್ಮ ಅದು ಯಾವುದೇ ಕೆಲಸ ಆದರೂ ಅದು ಇದಕ್ಕಿಂತ ಇಂಪಾರ್ಟೆಂಟ್ ಅಲ್ಲ ರಿಷಿ. ಇದು ನಿಮ್ಮಣ್ಣನ ಸಕ್ಸಸ್ ಪಾರ್ಟಿ. ಇಲ್ಲಿ ನೀನೇ ಇಲ್ಲ ಅಂದರೆ ಬಂದವರು ಏನು ಅನ್ಕೊಳ್ಳಲ್ಲ. ಎಲ್ರೆದ್ರು ನಾನು ತಲೆ ತಗ್ಗಿಸ್ಬೇಕಾ? ಟೆಲ್ ಮೀ. ಸರಿ ಅಮ್ಮ, ಬರ್ತೀನಿ ಬೇಗ.